ದೇಶದ ಆರ್ಥಿಕತೆಯ ಸುಧಾರಣೆಯನ್ನ ಮಾಡಿದಂತಹ ಧೀಮಂತ 1991ರಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಬಜೆಟ್ ಅನ್ನ ಮಂಡಿಸ್ತಾರೆ. ಆ ಬಜೆಟ್ ದೇಶದ ಆರ್ಥಿಕತೆ ಕುಸಿತಕ್ಕೆ ಹೋಗ್ತಾ ಇತ್ತು. ಆ ಹಂತದಲ್ಲಿ ಅದು ಮೇಲೇಳಲಿಕ್ಕೆ ಸಹಕಾರಿಯಾಗುತ್ತೆ. ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣದ ಕಾರ್ಯಕರ್ತನ ಒಂದು ಮಾಹಿತಿ ಇಲ್ಲಿದೆ ನೋಡಿ. ದೇಶದ ಆಧುನೀಕರಣದ ಪಿತಾಮಹ ಮನಮೋಹನ್ ಸಿಂಗ್ ದೇಶದ ಆಧುನೀಕರಣ, ಉದಾರೀಕರಣದ ಕಾರಣಕರ್ತ, ದೇಶದ ಆರ್ಥಿಕತೆಯ ದಿಕ್ಕನ್ನೇ ಬದಲಿಸಿದ ಧೀಮಂತ. 1991ರಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಪರಿಸ್ಥಿತಿಯನ್ನು ಅರಿತ ಅಂದಿನ ಪ್ರಧಾನಿ ನರಸಿಂಹರಾವ್ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ರನ್ನ ತಮ್ಮ ಸಂಪುಟದ ಹಣಕಾಸು ಸಚಿವರನ್ನಾಗಿ ನೇಮಿಸಿಕೊಂಡರು. 1991ರಲ್ಲಿ ಹಣಕಾಸು ಸಚಿವರಾಗಿ ಮನಮೋಹನ್ ಸಿಂಗ್ ಮಂಡಿಸಿದ ಆ ಒಂದು ಬಜೆಟ್ ಇಡೀ ದೇಶದ ಆರ್ಥಿಕ ಸ್ಥಿತಿಯನ್ನೇ ಬದಲಿಸಿತ್ತು. ಎಲ್ಪಿಜಿ ಅಂದರೆ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಎಂಬ ಗುರಿಯೊಂದಿಗೆ ಅಂದಿನ ಬಜೆಟ್ ಮಂಡಿಸಲಾಗಿತ್ತು. ಎಲ್ಪಿಜಿ ಜಾರಿಗೆ ತಂದು ಭಾರತವನ್ನ ವಿಶ್ವದ ಆರ್ಥಿಕ ನಕಾಶೆಯಲ್ಲಿ ಹೊಸದಾಗಿ ನಿಲ್ಲಿಸಿದ್ರು ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್. ದೇಶದ ಹಣಕಾಸು ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಹಣದುಬ್ಬರವಿತ್ತು. ಹಣಕಾಸು ಕೊರತೆ ನಿಯಂತ್ರಿಸಬೇಕಿತ್ತು. ಕೈಗಾರಿಕಾ ಬಿಗಿ ನೀತಿ ಸಡಿಲಿಸಬೇಕಿತ್ತು. ಇದನ್ನೇ ಪಿವಿಎನ್ ಎದುರು ಮನಮೋಹನ್ ಸಿಂಗ್ ಬಿಡಿಸಿ ಹೇಳಿದ್ರು. ಪ್ರಧಾನಿ ಸಲಹೆಯಂತೆ ಸರ್ವ ಪಕ್ಷಗಳ ಸಭೆ ಕರೆಯಲಾಯಿತು. ಮನಮೋಹನ್ ಸಿಂಗ್ ಸಭೆಯಲ್ಲಿ ಎಲ್ಲವನ್ನ ಬಿಡಿಸಿ ಮಿತ್ರ ಪಕ್ಷಗಳು ಮತ್ತು ವಿಪಕ್ಷಗಳ ಎದುರು ಇರಿಸಿದ್ರು. ಜೊತೆಗೆ ಹೊಸ ಆರ್ಥಿಕತೆ ಫಲ ನೀಡಲು 2ರಿಂದ 3 ವರ್ಷಗಳು ಬೇಕು ಅಂತ ಹೇಳಿದ್ರು. ಅದರ ಪ್ರತಿಫಲವೇ 1991ರ ಜೂನ್ 24ರಂದು ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ದಿಕ್ಕನ್ನೇ ಬದಲಿಸಿದ ಐತಿಹಾಸಿಕ ಬಜೆಟ್ ಮಂಡನೆ ಮಾಡಿದ್ದು. ಉದಾರೀಕರಣಕ್ಕೂ ಮುನ್ನ ದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಹೇಗಿತ್ತು ಆರ್ಥಿಕ ಸ್ಥಿತಿ? ಭಾರತಕ್ಕಿಂತ ಪಾಕಿಸ್ತಾನದ ಅಭಿವೃದ್ಧಿ ದರ ಹೆಚ್ಚಿತ್ತು. ಲೈಸೆನ್ಸ್ ರಾಜ್ನಿಂದ ಆರ್ಥಿಕತೆ ಕಂಗೆಟ್ಟಿತ್ತು. ಸಾಲ ಹೆಚ್ಚಿತ್ತು. ವಿದೇಶಿ ವಿನಿಮಯ ಮೀಸಲು 3 ವಾರದ ಆಮದಿಗೆ ಮಾತ್ರವಿತ್ತು. ಸರ್ಕಾರ 67 ಟನ್ ಚಿನ್ನವನ್ನ ವಿದೇಶದಲ್ಲಿ ಅಡ ಇಟ್ಟಿತ್ತು. 1991ರಲ್ಲಿ ಭಾರತ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಂಡಿಸಿದ್ದ ಬಜೆಟ್ ದೇಶದ ಆರ್ಥಿಕತೆಗೆ ಹೊಸ ತಿರುವು ನೀಡಿತು. ಮನಮೋಹನ್ ಸಿಂಗ್ ಅವರು ಪ್ರಣಬ್ ಮುಖರ್ಜಿ, ಪಿವಿ ನರಸಿಂಹರಾವ್ ಜೊತೆಗೂಡಿ ಐತಿಹಾಸಿಕ ಬಜೆಟ್ ರೂಪಿಸಿದ್ರು. ಲೈಸೆನ್ಸ್ ರಾಜ್ಗೆ ಬ್ರೇಕ್ ಹಾಕಿ ಬಡ್ಡಿ ದರ ಇಳಿಸಿದ್ರು. ಹಲವು ಕ್ಷೇತ್ರಗಳಲ್ಲಿ ವಿದೇಶಿ ಬಂಡವಾಳಕ್ಕೆ ಅವಕಾಶ ಮಾಡಿಕೊಟ್ರು. ವಿದೇಶಿ ಬಂಡವಾಳ ಹರಿದು ಬಂತು. ದೇಶಕ್ಕೆ ದೊಡ್ಡ ಮಟ್ಟದ ಸಾಲವೂ ಸಿಕ್ತು. ಭಾರತದ ಆರ್ಥಿಕತೆಯನ್ನ ಉದಾರೀಕರಣಕ್ಕೆ ತೆರೆದುಕೊಳ್ಳುವಂತೆ ಮಾಡಿ ಅದ್ಭುತ ವೇಗದಲ್ಲಿ ಬೆಳೆಯುವ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಚಾಣಾಕ್ಷ ಎಂಬ ಹೆಗ್ಗಳಿಕೆ ಮನಮೋಹನ್ ಸಿಂಗ್ ಅವರದ್ದು. ಪ್ರಧಾನಿ ಪಿವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ವಿತ್ತ ಮಂತ್ರಿಯಾಗಿದ್ದ ಸಿಂಗ್ 1991ರಲ್ಲಿ ಮಂಡಿಸಿದ ಬಜೆಟ್ ಈ ದೇಶದ ಗತಿಯನ್ನೇ ಬದಲಿಸಿದ ಮಾಂತ್ರಿಕ ಬಜೆಟ್ ಎಂಬ ಖ್ಯಾತಿ ಪಡೆದಿದೆ. ಹೆಚ್ಚು ಕಮ್ಮಿ ದಿವಾಳಿಯತ್ತ ಸಾಗಿದ್ದ ದೇಶದ ಆರ್ಥಿಕತೆಯನ್ನ ಆ ಬಜೆಟ್ನಲ್ಲಿ ಮನಮೋಹನ್ ಸಿಂಗ್ ಅಚ್ಚರಿಯ ರೀತಿಯಲ್ಲಿ ಮೇಲೆತ್ತಲು ಅಡಿಪಾಯ ಹಾಕಿದ್ರು. 1985ರಿಂದ ದೇಶದ ಆರ್ಥಿಕತೆ ಅಧಪತನದತ್ತ ಸಾಗ್ತಾ ಇತ್ತು. ಜಿಡಿಪಿ ಕೇವಲ 3.5ರಷ್ಟು ವೇಗದಲ್ಲಿ ಬೆಳೆಯುತ್ತಿತ್ತು. ಪಾಕಿಸ್ತಾನವೇ ಭಾರತಕ್ಕಿಂತ ಹೆಚ್ಚು ವೇಗದಲ್ಲಿ ಅಭಿವೃದ್ಧಿ ಹೊಂದಿತ್ತು. ಹೂಡಿಕೆಗಳು ಬಿದ್ದು ಹೋಗಿದ್ವು. ಲೈಸೆನ್ಸ್ ರಾಜ್ನಿಂದ ದೇಶದ ಆರ್ಥಿಕತೆ ಕಂಗೆಟ್ಟಿತ್ತು. ಭ್ರಷ್ಟಾಚಾರ ತಾಂಡವವಾಡ್ತಿತ್ತು. ಅದೆಲ್ಲದರ ಪರಿಣಾಮ ವಿದೇಶಗಳಿಗೆ ಪಾವತಿಸಬೇಕಾದ ಸಾಲ ಬೆಟ್ಟದಷ್ಟಾಗಿತ್ತು. ಈ ದುಸ್ಥಿತಿಯನ್ನೇ ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡ ಮನಮೋಹನ್ ಸಿಂಗ್ ದೇಶದ ಆರ್ಥಿಕತೆಯನ್ನ ಉದಾರೀಕರಣಗೊಳಿಸಲು ಬಜೆಟ್ನಲ್ಲಿ ನಿರ್ಧರಿಸಿದ್ರು. ನಂತರ ದೇಶದ ಆರ್ಥಿಕ ಬೆಳವಣಿಗೆಯ ಗತಿಯೇ ಬದಲಾಯಿತು. ಪ್ರಧಾನಿ ಪಿವಿ ನರಸಿಂಹರಾವ್ ಅವರು ತಮಗೆ ಹಣಕಾಸು ವಿಚಾರಗಳು ಅಷ್ಟೇನು ಅರ್ಥವಾಗುವುದಿಲ್ಲ ಎಂದು ಎಲ್ಲಾ ಹೊಣೆಯನ್ನ ಮನಮೋಹನ್ ಸಿಂಗ್ ಮೇಲೆ ಹಾಕಿದ್ರು. ಸಿಂಗ್ ಅವರು ಪ್ರಣಬ್ ಮುಖರ್ಜಿ ಜೊತೆ ಚರ್ಚಿಸಿ ಅದಕ್ಕೂ ಮುನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಗಳಿಸಿದ್ದ ಅನುಭವ ಮತ್ತು ಆರ್ಥಿಕ ವಿಷಯಗಳಲ್ಲಿ ತಮಗಿದ್ದ ಅಪಾರ ಪಾಂಡಿತ್ಯವನ್ನ ಬಳಸಿ ಬಜೆಟ್ ರೂಪಿಸಿದ್ರು. ದಿವಾಳಿಯತ್ತ ಸಾಗಿದ್ದ ಭಾರತ ದೇಶ ಬಚಾವಾಯಿತು. ಮುಂದೆ ಭಾರತ ಆರ್ಥಿಕ ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುವ ಆರ್ಥಿಕತೆಗಳಲ್ಲಿ ಒಂದಾಗಿ ಬದಲಾಯಿತು. ಮನಮೋಹನ್ ಸಿಂಗ್ ದೇಶದ ಪಾಲಿನ ಮನಮೋಹನ್ ಸಿಂಗ್ ಆಗಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ ಮಂತ್ರ ಪಠಿಸಿ ಭಾರತದ ಹಳಿತಪ್ಪಿದ ಆರ್ಥಿಕತೆಗೆ ಬೆನ್ನೆಲುಬಾದ್ರು. ವಿತ್ತ ಸಚಿವರಾಗಿ ಭಾರತದ ಇತಿಹಾಸ ಬದಲಾಯಿಸಿದ ಸಿಂಗ್ ಅದಾದ ಬಳಿಕ ಪ್ರಧಾನಿಯಾಗಿಯೂ ಅಪರೂಪದ ಕೊಡುಗೆ ಕೊಟ್ಟರು. ಎಂದೂ ಪ್ರತಿಷ್ಠೆಗೆ ಬಿದ್ದವರಲ್ಲ. ಅಧಿಕಾರದ ಹಪಹಪಿಯೂ ಇರಲಿಲ್ಲ. ಇಡೀ ಭಾರತದ ರಾಜಕೀಯದಲ್ಲಿ ಅಪರೂಪದ ಮಾಣಿಕ್ಯವಾಗಿಯೇ ಜನರ ಮನಸ್ಸಿನಲ್ಲಿ ಉಳಿದು ತಮ್ಮ ಶ್ರೇಷ್ಠ ಬದುಕಿಗೆ ವಿದಾಯ ಹೇಳಿದ್ದಾರೆ ಅರ್ಥಮಾಂತ್ರಿಕ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.